ಓಕೆ ರೆಡಿ, ನನ್ನ ಜೊತೆ ಎಲ್ಲ ಅಂತಾರೆ ಸ್ವಲ್ಪ ಇತ್ತು. ರೆಡಿ ಇದೀರಾ? ವೇದಿಕೆ ಎಡಭಾಗದಲ್ಲಿ ಇದ್ದಂಥವ್ರು ದಯಮಾಡಿ ಕೂತ್ಕೋಬೇಕು, ಮೈಕ್ ಕಟ್ ಆಗ್ತದೆ. ಕೂತ್ಕೋರಿ, ಎಲ್ಲ ನಿಂತಲ್ಲೇ ಕೂತ್ಕೋರಿ, ಎಲ್ಲ ನಿಂತಲ್ಲೇ ಕೂತ್ಕೋರಿ, ಎಲ್ಲ ನಿಂತಲ್ಲೇ ಕೂತ್ಕೋರಿ. ಇರಪ್ಪಣ ಇಲ್ಲ ಎಸ್ ಒಂದ್ಸಲ ಚಪ್ಪಾಳೆ ಕೊಡ್ಬೋದಾ ಎಲ್ರು? 10+10 ಬೋರ್ಡ್ ಕ್ಯಾಪ್ಟನ್ ಈಚ್ ಆಫ್ 10+10 ಇಕ್ಕೋ ಬಂದ್ಬಿಟ್ಟು 10 ನಿಮಿಷ ಪಂದ್ಯ. ಇದೀಗ ತಾನೇ ಪಂದ್ಯ ಆರಂಭದಲ್ಲಿ ಆರಂಭಿಕ ದಾಳಿಯಲ್ಲಿ ಕರ್ನಾಟಕ ರಾಜ್ಯದ ಏಲಕ್ಕಿ ನಗರ ಎಂದು ಖ್ಯಾತಿ ಪಡೆದಿರುವಂತಹ ಉತ್ತರ ಕರ್ನಾಟಕದ ಹೆಬ್ಬಾಗಿ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಿಂದ ಆಗಮಿಸಿರುವಂತಹ ತಂಡಕ್ಕೆ ಒಂದ್ಸಲ ಚಪ್ಪಾಳೆ ಕೊಡಬಹುದು ತಾವೆಲ್ಲರೂ. ಹಾಗೆಯೇ ಅದ್ರ ಜೊತೆಗೆ ನಮ್ಮ ಪಕ್ಕದ ರಾಜ್ಯ ಮಹಾರಾಷ್ಟ್ರ ರಾಜ್ಯದ ಗಡಿಂಗ್ಲದ್ ಸಮೀಪದ ವಿ.ಕೆ. ಚೌಹಾಣ್ ಸ್ಪೋರ್ಟ್ಸ್ ಅಕಾಡೆಮಿ ಚಂಡಗಢ ತಂಡ ಕೂಡ ಒಂದು ಪಂದ್ಯಾಟದಲ್ಲಿ ಭಾಗವಹಿಸಿದ್ದಾರೆ. ಒಂದ್ಸಲ ಜೋರು ಚಪ್ಪಾಳೆಯೊಂದಿಗೆ ಕೂಡ ಅವರನ್ನು ಕೂಡ ಒಂದು ಪಂದ್ಯಾಟಕ್ಕೆ ಆತ್ಮೀಯ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಆರಂಭಿಕ ಹಂತದಲ್ಲಿ ಮೊದಲನೇ ಪಂದ್ಯ ಎಲ್ಲ ತಂಡದ ನಾಯಕರ ಗಮನಕ್ಕಾಗಿ, ತಂಡದ ತರಬೇತಿದಾರ ಗಮನಕ್ಕಾಗಿ ಇದು ನಾಕೌಟ್ ಮಾದರಿಯ ಪಂದ್ಯಗಳು. ಮೊದಲನೇ ಪಂದ್ಯದ ನಿರ್ಣಾಯಕ ಪಂದ್ಯದ ಮುಖ್ಯ ತೀರ್ಪುಗಾರರಾಗಿ ಸಂಗಪ್ಪ ಸರ್ ಇದ್ರೆ, ಸಹ ತೀರ್ಪುಗಾರರಾಗಿ ಎಸ್.ಪಿ. ಶಿವನಗೌಡ್ ಸರ್ ಮತ್ತು ಬಿ.ಆರ್. ಕಾಂಬ್ಳೆ ಸರ್ ಅವರು, ಪೂಜಾರಿ ಸರ್ ಅವರು, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಕರಿಕಟ್ಟಿ ಸರ್ ಮತ್ತು ಮಹೇಶ್ ಸರ್ ಅವರು, ಅನುಭವಿ ನಿರ್ಣಾಯಕರು ಒಳಗೊಂಡಿರುವಂತಹ ಒಂದು ಕಬಡ್ಡಿ ಪಂದ್ಯಾಟ. ದಯವಿಟ್ಟು ನಿಮ್ಗೆಲ್ರಿಗೂ ಕೂಡ ಸ್ಕೋರ್ ಯಾವುದೇ ತರಹದ ಗೊಂದಲ ಆಗಬಾರ್ದಂತೇನೆ ನಮ್ಮ ಕಮಿಟಿ ಆಯೋಜಕರು ಬಹಳ ಒಂದು ಉತ್ತಮ ರೀತಿಯಂತಹ ಡಿಜಿಟಲ್ ಸ್ಕೋರ್ ಬೋರ್ಡ್ ಅನ್ನು ಅಳವಡಿಕೆ ಮಾಡಿದ್ದಾರೆ. ಅದ್ಭುತವಾದ ದಾಳಿ ಆಗ್ತಾ ಇದೆ. ಸೃಷ್ಟಿ ಇಲ್ಲಿ ಒದಿತಾಳ ಇಲ್ಲಿ ಡಬಲ್ ಟೈಡ್ ಬರೋಬ್ಬರಿ ಅಲ್ಲಿ ಒಳಗೆ ಹೋದಾಗಷ್ಟ ಅಗ್ರಿಮೆಂಟ್ ಕೂಡ ರಾಣಿ. ನೆಕ್ಸ್ಟ್ ಮ್ಯಾಚ್ ಫಸ್ಟ್ ಕಾಲ್ ಪ್ರೋಗ್ರೆಸ್ ಅರಗಬರ್ಸಿ ಸಿಂಧೋಗಿ. ಬೋತ್ ಟೀಮ್ ಕ್ಯಾಪ್ಟನ್ ಪ್ಲೀಸ್ ಗೆಟ್ ರೆಡಿ. ಆರಂಭಿಕ ಹಂತದಲ್ಲಿ ರಾಣೆಬೆನ್ನೂರು ತಂಡ ಮುನ್ನಡೆಯೊಂದಿಗೆ ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ. ಬಲಿಷ್ಠವಾದಂತಹ ಚಪ್ಪಾಳೆಯನ್ನು ತಟ್ಟಬೇಕು, ಜೋರಾದ ಚಪ್ಪಾಳೆಯನ್ನು ತಟ್ಟಿ 6-2 ಮಧ್ಯ ಪಂದ್ಯ. 4 ಜನ ಆಟಗಾರ್ತಿಯರ ನಡುವೆ ಮತ್ತೊಮ್ಮೆ ರಾಣೆಬೆನ್ನೂರು ತಂಡದ ದಾಳಿಗಾತಿ, ಬಲಬದಿಯ ದಾಳಿಗಾತಿ ವೇಗದ ಪಾಠಶಾಲೆಯೊಂದಿಗೆ ಅಂಕ ಮುನ್ನಡೆದ ಕಾರಣ ಆಟಗಾರ್ತಿ ಸಂಪೂರ್ಣ ಸಮಯ ವ್ಯರ್ಥ ಮಾಡಲಿಕ್ಕೆ ಮುಂದೆ ಹಾಕ್ತಾ ಇದ್ದಾರೆ. 6-2 ಮಧ್ಯ ಪಂದ್ಯ. ಸ್ಪೋರ್ಟ್ಸ್ ಅಕಾಡೆಮಿ ನಂತರ ಮತ್ತೆ ಪಂದ್ಯ ಆರಂಭದೊಂದಿಗೆ ಬಲಿಷ್ಠವಾದ ಟ್ಯಾಕಲ್ನೊಂದಿಗೆ ಮತ್ತೊಮ್ಮೆ ರಾಣೆಬೆನ್ನೂರು ತಂಡ ಮುಂದೆ ಸಾಗ್ತಾ ಇದೆ. 7-2 ಮಧ್ಯ ಪಂದ್ಯ. ಸುಪಟಕಲ 3 ಜನ ಆಟಗಾರ್ತಿಯರ ನಡುವೆ ಮತ್ತೊಮ್ಮೆ ರಾಣೆಬೆನ್ನೂರು ತಂಡದ ಪ್ರಮುಖ ದಾಳಿಗಾತಿ ದಾಳಿ ಭಾಗದಲ್ಲಿ ಬಲಬದಿ ಆಟಗಾತಿ ಟ್ಯಾಕಲ್ ಆದರೆ 2 ಅಂಕ ಸಿಗುವ ಸಾಧ್ಯತೆಯಲ್ಲಿ ಡಿಫೆನ್ಸ್ ಅನ್ನ ಚೆಕ್ ಮಾಡುತ್ತದೊಂದಿಗೆ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವ ಪ್ರಯತ್ನ. ಅಂಕ ಮುನ್ನಡೆದ ಕಾರಣ ಆಟಗಾರ್ತಿ ಸಂಪೂರ್ಣ ಸಮಯ ವ್ಯರ್ಥ ಮಾಡಲಿಕ್ಕೆ ಮುಂದೆ ಆಗ್ತಾ ಇದ್ದಾರೆ. ಯಾವುದೇ ಅಂಕವಿಲ್ಲದೆ ಮళ్ళీ ವಾಪಸ್ ಆಗ್ತಾ ಇದ್ದಾರೆ. ಮತ್ತೊಮ್ಮೆ ಚಂದಗಢ ತಂಡದ ಆಟಗಾರ್ತಿ ದಾಳಿ ಭಾಗದಲ್ಲಿ ಎಡಬದಿಯ ದಾಳಿಗಾರ್ತಿ ದಾಳಿಯಲ್ಲಿ 7 ಜನ ಆಟಗಾರ್ತಿಯರ ನಡುವೆ ಅಂಕವನ್ನ ಕಲೆ ಹಾಕಲಿಕ್ಕೆ ಸತತ ಪ್ರಯತ್ನದಲ್ಲಿ ಸಾಕ್ತಕ್ಕಂಥ ಆಟಗಾರ್ತಿ ಸುಲಭದ ಯಾವುದೇ ಅಂಕವನ್ನ ಕೂಡ ಬಿಟ್ಟುಕೊಡ್ತಾ ಇಲ್ಲ ರಾಣೆಬೆನ್ನೂರು ತಂಡದ ಆಟಗಾರ್ತಿಯರು. ನಡಿಬೇಕು, ಇಲ್ಲದಿದ್ರೆ ಅಂಕಣದಿಂದ ಆಚೆಗೆ ನಡಿಬೇಕು. ಒಳ್ಳೆಯ ಪ್ರಯತ್ನದೊಂದಿಗೆ ತಂಡದ ಆಟಗಾರ್ತಿ ಇದ್ದು ಆಡ ದಾಳಿಯಿಂದ ಸುಲಭದ ರೀತಿಯಲ್ಲಿ ಪಾರಾಗ್ತಾ
8-2 ಮಧ್ಯ ಪಂದ್ಯ. ಕಾಯ್ಬೇಕು ರಾಣಿ ಮಂದಿ ಮಾಡ್ದಂಗೆ ಕಾಯ್ಬೇಕು ಇಲ್ಲಿ ಇಡ್ಬೇಕಿಲ್ಲ ಇಲ್ಲ ಅದೆಲ್ಲ ಅಲ್ಲದು ಕುಂಟು ಕ್ಲಿಯರ್ ಆಗಿದ್ದು ಇಡಂಗಿಲ್ಲ ಕೊಟ್ಟಿಡಂಗಿಲ್ಲ ಹಂಗೆ ಮುಟ್ಟ ಇಡಂಗಿಲ್ಲಕ್ಕೆ ಇಡಂಗಿಲ್ಲಕ್ಕೆ ಹೋಗ ಸುಪಡಿಗೆ ಲಾಣದ 2 ಜನ ಆಟಗಾರ್ತಿಯ ನಡುವೆ ಮತ್ತೊಮ್ಮೆ ರಾಣೆಬೆನ್ನೂರು ತಂಡದ ಆಟಗಾರ್ತಿ ದಾಳಿ ಭಾಗದಲ್ಲಿ 8-2 ಪಂದ್ಯ 6 ಅಂಕದ ಅಂತರದೊಂದಿಗೆ. ಯಾರು ಸುಮ್ಮನೆ ನೀನು ಯಾಕೆ ಅದ್ಭುತವಾದಂತ ಪ್ರಯತ್ನ. 7+2 ಅಂಕದ ಸಂಪಾದನೆ ಬಂದು ದಾಳಿ. ಪಂದ್ಯದ ಪ್ರಥಮ ಮಲ್ಟಿ ಪಾಯಿಂಟ್ಸ್ ದಾಳಿ ಆಗ್ತಾ ಇದೆ. ತಾವೆಲ್ಲರೂ ಕೂಡ ಸಹಕಾರ ಮಾಡಬೇಕು. ಚಂದಗಢ ತಂಡಕ್ಕೆ ಮಾಡು ಇಲ್ಲವೇ ಮಾಡಿ ಅಂಕ ಪಡೆಯಲೇಬೇಕಂತ ಒತ್ತಡ. ಅಂಕದ ಹುಡುಕಾಟದಲ್ಲಿ ಆಟಗಾರ್ತಿ ಎಡಬದಿಯಿಂದ ದಾಳಿಯನ್ನು ಸಂಘಟನೆ ಮಾಡ್ತಾ ಇದ್ದಾರೆ. ಕಾದು ನೋಡುವ ನಿರೀಕ್ಷೆಯಲ್ಲಿ 12-2 ಮಧ್ಯ ಪಂದ್ಯ 10 ಅಂಕದ ಮುನ್ನಡೆ. ಮತ್ತೊಮ್ಮೆ ಮಿಸ್ಟೇಕ್ ಆಗ್ತಾ ಇದೆ ಡಿಫೆನ್ಸ್ ಭಾಗದಲ್ಲಿ. ಡೂ ಆರ್ ಐ ದಾಳಿಯಲ್ಲಿ ಪಾರಾಗ್ತಾ ಇದ್ದಾರೆ. ರೈಟ್ ಕಾರ್ನರ್ ಈ ಭಾಗದ ಆಟಗಾರ್ತಿ ಅಂಕದ ಹೊರಭಾಗದಲ್ಲಿ. 12-3 ಪಂದ್ಯ. ಅದ್ಭುತವಾದಂತ ಹೊಂದಾಣಿಕೆ ಹಿಡಿತಕ್ಕೆ ಮುಂದಾಗ್ತಾ ಇದ್ದಾರೆ. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ತೋರಿಸ್ತಾರೆ. ಅಲ್ಲೆಲ್ಲ ಸೆಕೆಂಡ್ ಮ್ಯಾನ್ ಬಳಸಬೇಕು ಯಾವಾಗ ಕರ್ನಾಟಕ ಸೆಕೆಂಡ್ ಮ್ಯಾನ್ ಅಲ್ಲಿ ಕರ್ನಾಟಕ ದಯವಿಟ್ಟು ಇಲ್ಲಿ ನಿಂತವ್ರೆಲ್ಲ ಕೂಡ್ರಿ, ಸೌಂಡ್ ಮುಂದೆ ನಿಂತವ್ರು. ನಮ್ಮ ಪೊಲೀಸ್ ಸಾಹೇಬ್ರು ಹೇಳ್ತಾ ಇದಾರ, ದಯವಿಟ್ಟು ಸಹಕಾರ ಮಾಡಬೇಕು. ಪದೇ ಪದೇ ಹೇಳಿಸ್ಕೋಬೇಡ್ರಿ ದಯಮಾಡಿ. ಅಣ್ಣ ತಮ್ಮಂದಿರು ಸಹಕಾರವನ್ನು ನೀಡಬೇಕು. ಪದೇ ಪದೇ ಹೇಳಿಸ್ಕೋಬೇಡ್ರಿ. ವೇಟ್ ಆಫಿಷಿಯಲ್ ಟೈಮ್ ಔಟ್. ನಂತರ ಮತ್ತೆ ಪಂದ್ಯ ಆರಂಭ ಆಗ್ತಾ ಇದೆ. ಈಗಾಗಲೇ ನಮ್ಮ ಕಬಡ್ಡಿ ಪಂದ್ಯಾಟದ ಜೊತೆಗೆ ನಿಮ್ಮನ್ನೆಲ್ಲ ಹಾಟ್ ರಂಜಿಸಲಿಕ್ಕೆ ಇದೀಗ ತಾನೇ ಆಗಮಿಸಿರುವಂತ ಕುಂದಾನಗರಿ ಬೆಲ್ಲದ ನಾಡು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಕಲೆಗಾರರ ತವರೂರು ಎಂದು ಖ್ಯಾತಿ ಪಡೆದಿರುವಂತ ಹಳ್ಳೂರಿನ ಹೈದ ನಾಗಯ್ಯ ಹಿರೇಮಠರವರು ಇದೀಗ ತಾನೇ ಒಂದು ಪಂದ್ಯಾಟಕ್ಕೆ ಆಗಮಿಸಿದ್ದಾರೆ. ಅವ್ರನ್ನ ಕೂಡ ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾಗಿ ಸ್ವಾಗತ. ಅಫಿಷಿಯಲ್ ಟೈಮ್ ಸರ್ ಫಸ್ಟ್ ಅವ್ರ ತಲೆ ಬರ್ತೈತಿ. ಇವಳು ಔಟ್ ಆಮೇಲೆ 1 ರನ್ ಮಾಡಿದ ವರ್ಷ ನಾವು 1 ರನ್ ಮಾಡಿದ್ರೆ ಹೇಳಲ್ಲಿ ಅವಳು ಔಟ್ ಆಮೇಲೆ ಇವ್ರು ಮಾಡಿದ್ರೆ 1 ರನ್ ಸರ. ಅಲ್ಲ ಈ ವರ್ಷ ಮಾಡಿದ್ದ 12-4 ಪಂದ್ಯ ವಿರಾಮದ ನಂತರ ಮತ್ತೆ ಪಂದ್ಯ ಆರಂಭದೊಂದಿಗೆ ಮತ್ತೊಂದು ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ. ಬಲಿಷ್ಠವಾದಂತ ಟ್ಯಾಕಲ್ ಅನ್ನ ಮಾಡ್ತಾ ಇದ್ದಾರೆ. ಒಳ್ಳೆಯ ಸ್ಟ್ರಗಲ್ ಕೂಡ ಇತ್ತು, ಆದ್ರೂ ಕೂಡ ಬಂಧನ ಆಗ್ತಾ ಇದ್ದಾರೆ. ರಾಣೆಬೆನ್ನೂರು ತಂಡದ ಆಟಗಾರ್ತಿ ದಾಳಿ ಭಾಗದಲ್ಲಿ ಬೇಡ. ಚಂದಗಢ ತಂಡಕ್ಕೂ ಕೂಡ ಮಾಡು ಇಲ್ಲವೇ ಮಾಡಿ 2 ತಂಡದ ಆಟಗಾರ್ತಿಯರು ಡು ಆಡೈ ಮೊರೆ ಹೋಗ್ತಾ ಇದ್ದಾರೆ. ಕಾದ್ ನೋಡ್ಬೇಕಿಲ್ಲಿ ಡು ಆಡೈ ದಾಳಿಯಲ್ಲಿ ಅದ್ಭುತವಾದ ಹ್ಯಾಂಡ್ ಟಚ್ ಪ್ರಯತ್ನದಲ್ಲಿ ಲೆಫ್ಟ್ ಕಾರ್ನರ್ ವಿಭಾಗದ ಆಟಗಾರ್ತಿ ಮೇಲೆ ಅಟ್ಯಾಕ್ ಬರ್ತಾ ಇದೆ. ಯಶಸ್ಸನ್ನ ಕೂಡ ಕಾಣ್ತಾ ಇದ್ದಾರೆ. ನಾಗಯ್ಯವರ ಸೌಂಡ್ ಸಿಸ್ಟಮ್ನವ್ರಿಗೆ ಭೇಟಿ ಆಗ್ರಿ ಅಣ್ಣ. ಜಾಕೇಬಲ್ ಇದ್ರಿ ಓಕೆ. ಸ್ವಾಮಿ ಬರಬರ್ನಿಲ್ಲ ವೇಟ್ ಐತೆ ನೋಡಿ. ಸುಪಡಿಗೆ ಲಾಣದ ಮತ್ತೊಮ್ಮೆ ಚಂದಗಢ ತಂಡದ ಆಟಗಾರ್ತಿ ದಾಳಿ ಭಾಗದಲ್ಲಿ ಟೈಮ್ ಔಟ್. ಫಸ್ಟ್
12-6 ಮಧ್ಯ ಪಂದ್ಯ ಸಾಗ್ತಾ ಇದೆ. ವಿರಾಮದ ನಂತರ ಮತ್ತೆ ಪಂದ್ಯ ಆರಂಭದೊಂದಿಗೆ ಮತ್ತೊಮ್ಮೆ ರಾಣೆಬೆನ್ನೂರು ತಂಡದ ಆಟಗಾರ್ತಿ ದಾಳಿ ಭಾಗದಲ್ಲಿ ವಾಪಸ್ ಸಾತಿಯನ್ನು ಪಡೀತಾ ಇದ್ದಾರೆ. ಚಂದಗಡ ತಂಡದ ಆಟಗಾರ್ತಿ ದಾಳಿ ಭಾಗದಲ್ಲಿ ಸೂಪರ್ ಲಾಂಗ್ ರಾಣಿ no die. Third right, decide right. Here Karana. ಸಂಜೆ ಸೆಕೆಂಡ್ ಮ್ಯಾನ್ No die. Third right, decide right. ರೆಡಿ ಸ್ವಾಮಿ ಜಗನ್ನವರು ಸರ್ ಮತ್ತೊಂದು ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ. ಸರಿಯಾದ ಸಮಯಕ್ಕೆ ಹಾಫ್ ಟೈಮ್ ಕೂಡ ಬರ್ತಾ ಇದೆ. ಮಧ್ಯಂತರ ವಿರಾಮದ ನಂತರ ಸ್ಕೋರ್ ಇವರ ವಿಕೆ ಚವಾನ್ ಸ್ಪೋರ್ಟ್ಸ್ ಅಕಾಡೆಮಿ 6, ರಾಣೆಬೆನ್ನೂರು 15. 15 ಸಹ ಇನ್ ಫೇವರ್ ಆಫ್ ರಾಣೆಬೆನ್ನೂರು. ಹಾಗನೇ ಇಸ್ ವಿರಾಮದ ನಂತರ ದ್ವಿತೀಯಾರ್ಧ ಆರಂಭ ಆಗ್ತಾ ಇದೆ. 15-6 ಮಧ್ಯ ಪಂದ್ಯ ಆರಂಭದ ಉದ್ದಗಲೂ ಕೂಡ ರಾಣೆಬೆನ್ನೂರು ತಂಡ ಮುನ್ನಡೆಯೊಂದಿಗೆ ಮತ್ತೊಮ್ಮೆ ಚಂದಗಡ ತಂಡದ ಆಟಗಾರ್ತಿ ಎಡಬದಿಯ ದಾಳಿಗಾರ್ತಿ ಒಂದು ಸ್ಕಾರ್ಪಿಯನ್ ಕಿಕ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ. ಒಳ್ಳೆಯ ಪಂದ್ಯಾವಳಿ. ಬೆಳಗಾವಿ ಜಿಲ್ಲೆಯ ಬೈಲಂಗಲ್ ತಾಲೂಕಿನ ಸುಕ್ಷೇತ್ರ ಹಣದರಟ್ಟಿ ಗ್ರಾಮದಲ್ಲಿ ಇತಿಹಾಸದಲ್ಲಿ ಐತಿಹಾಸಿಕ ಸೃಷ್ಟಿ ಮಾಡಿರುವಂತಹ ಈ ಒಂದು ಕಬಡ್ಡಿ ಪಂದ್ಯಾಟ, ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಸರ್ಕಾರ ಜೊತೆಗೆ ಪ್ರೋತ್ಸಾಹ ನೀಡಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಇಂಥ ಒಂದು ಪಂದ್ಯಾವಳಿ ಆಗಬೇಕಾದ್ರೆ ಅನೇಕ ಮಾನೀಯರ ಸಹಕಾರ, ಪ್ರೋತ್ಸಾಹ ಬಹಳ ಒಂದು ಪ್ರಾಮುಖ್ಯತೆ. ಹನಿ ಕೂಡಿದ್ರೆ ಹಳ್ಳ ಎಂದಂತೆ ಈ ಒಂದು ಪಂದ್ಯಾವಳಿಗೋಸ್ಕರ ಸತತವಾಗಿ ನಿರಂತರವಾಗಿ ತಮ್ಮ ಮನೆಯ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಸಹಕರಿಸಿರುವಂಥ, ಹಾಗನೇ ಬಹುಮಾನ ನೀಡಿರುವಂಥ, ಗ್ಯಾಲರಿ ಕೊಡುಗೆ ನೀಡಿರುವಂಥ, ಈ ಮ್ಯಾಟ್ ಕೊಡುಗೆ ನೀಡಿರುವಂಥ ಎಲ್ಲ ಕೊಡುಗೆ ದಾನಿಗಳಿಗೆ ಕೈಕಟ್ಟಿ ಕೂತಂತ ಪ್ರೇಕ್ಷಕರು ಒಂದು ಸಾರಿ ಕೈ ಬಿಚ್ಚಿ ಜೋರಾದ ಚಪ್ಪಾಳೆಯೊಂದಿಗೆ ಈ ಸಂದರ್ಭದಲ್ಲಿ ಅವನ್ನ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಒಂದಷ್ಟೊತ್ತಿಗೆ ಅಂಕಣದಿಂದ ಆಚೆಗೆ ಹೋಗ್ತಾ ಇದ್ದಾರೆ. 16-7 ಮಧ್ಯ ಪಂದ್ಯ 16-7 ಇನ್ ಫೇವರ್ ಆಫ್ ರಾಣೆಬೆನ್ನೂರು. ಇಲ್ಲಿ ಮತ್ತೊಮ್ಮೆ ಸುಪ್ಪಟಕ ಲಾಣದ ರಾಣೆಬೆನ್ನೂರು ತಂಡದ ಆಟಗಾರ್ತಿ ದಾಳಿ ಭಾಗದಲ್ಲಿ ಹದಿನಾರು 7 16-7. ರಾಣೆಬೆನ್ನೂರು ತಂಡಕ್ಕೆ ಮಾಡು ಇಲ್ಲಿ ಮಾಡಿ ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ. ಪಂದ್ಯಾವಳಿಯ ಪ್ರಥಮ ಸೂಪರ್ ಟ್ಯಾಕಲ್. ಒಂದ್ಸಲ ಜೋರ ಚಪ್ಪಾಳೆ. ಈ ಪಂದ್ಯಾಟದ ಮೊದಲನೆಯ ಸೂಪರ್ ಟ್ಯಾಕಲ್ ಬರ್ತಾ ಇದೆ ಚಂದಗಡ ತಂಡದ ಆಟಗಾರ್ತಿಯರಿಂದ. 16-9 ಮಧ್ಯ ಪಂದ್ಯ. 16-9 ಮಧ್ಯ ಪಂದ್ಯ ಸಾಗುತ್ತಾ ಇದೆ. 6 ಜನ ಆಟಗಾರ್ತಿಯರ ನಡುವೆ ಮತ್ತೊಮ್ಮೆ ಚಂದಗಡ ತಂಡದ ಆಟಗಾರ್ತಿ ದಾಳಿ ಭಾಗದಲ್ಲಿ ಬೋನಸ್ಗೆ ವಾಪಸ್ ಸಾಗುತ್ತಾ ಇದ್ದಾರೆ. 16-10 ಮಧ್ಯ ಪಂದ್ಯ. ಮತ್ತೊಂದು ಅದ್ಭುತವಾದಂತಹ ಟ್ಯಾಕಲ್ ಬರ್ತಾ ಇದೆ. ಅಯ್ಯಯ್ಯೋ
16-11 ಮಧ್ಯ ಪಂದ್ಯ 5 ಅಂಕದ ಮುನ್ನಡೆಯೊಂದಿಗೆ ಆರಂಭಿಕ ಹಂತದಲ್ಲಿ ಸಾಕಷ್ಟು ಹಿನ್ನಡೆ ಇದ್ದಿರುವಂತಹ ತಂಡ ಚಂಡೀಗಢ ತಂಡ ನಿಧಾನಗತಿಯಲ್ಲಿ ಪಂದ್ಯವನ್ನ ಕಂಬ್ಯಾಕ್ ಮಾಡ್ತಾ ಇದ್ದಾರೆ. 5 ಜನ ಆಟಗಾರ್ತಿಯರ ನಡುವೆ ಬೋನಸ್ ಲೈನ್ ಆಫ್ ಇದ್ದಂತಹ ಸಂದರ್ಭದಲ್ಲಿ ಅಂಕವನ್ನ ಪಡೆಯಲಿಕ್ಕೆ ಅಂಕಣದ ಸಂಪೂರ್ಣ ಒಳಭಾಗಕ್ಕೆ ನುಗ್ಗಿ ಆಟಗಾರ್ತಿ ಅಂಕ ಪಡೆಯುವುದರಲ್ಲಿ ವಿಫಲತೆಯನ್ನ ಕಾಣ್ತಾ ಇದ್ದಾರೆ. ಮತ್ತೊಮ್ಮೆ ರಾಣೆಬೆನ್ನೂರು ತಂಡದ ಆಟಗಾರ್ತಿ. For next match, second call, Progress Sports Club Barak, Shindogi. Both the team captains, please get ready. ಐದು ಅಂಕದ ಮುನ್ನಡೆಯೊಂದಿಗೆ ರಾಣೆಬೆನ್ನೂರು ತಂಡ ಯಾವುದೇ ಅಂಕವಿಲ್ಲದೆ ವಾಪಸ್ ಆಗ್ತಾ ಇದ್ದಾರೆ. ಇಲ್ಲಿ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಚಂಡೀಗಢ ತಂಡದ ಆಟಗಾರ್ತಿ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವ ಪ್ರಯತ್ನ ಮುಟ್ಟಿದನಂತ ವಾದ ಇದೆ. ಕಾದ್ ನೋಡ್ಬೇಕಿಲ್ಲಿ ತೀರ್ಪುಗಾರ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರ್ತದೆ. ಯಾವುದೇ ಅಂಕವಿಲ್ಲದೆ ಮರಳಿ ವಾಪಸ್ ಆಗ್ತಾ ಇದ್ದಾರೆ. The last 5 minutes go. ಕೊನೆ 5 ನಿಮಿಷ. Both the team captains are coach. आपके आखिरी 5 मिनट अभी खेल बाकी है. Do or die. Third right, decide right. 16-11 5 ಅಂಕದ ಮುನ್ನಡೆಯೊಂದಿಗೆ ಡು ಆಡೆ ದಾಳಿ ಇದೆ. 2 ದಾಳಿ ಎಂಟಿ ಆದ್ಮೇಲೆ 3ನೇ ದಾಳಿ ಎಂಟಿ ಆಗೋದಿಲ್ಲ. ಬರ್ತಾ ಇದೆ ಬಲಿಷ್ಠವಾದಂತ ಡ್ಯಾಶ್ ಬರ್ತಾ ಇದೆ. ಅದ್ಭುತವಾದಂತ ಟ್ಯಾಕಲ್ ಅಂತ ಹೇಳ್ಬೋದು. 17-11 ಮಧ್ಯ ಪಂದ್ಯ. ಥರ್ಡ್ ರೈಟ್ ಡಿಸೈಡ್ ರೈಟ್ ಮಾಡು ಇಲ್ಲವೇ ಮಾಡಿ ಅಂಕ ಪಡೆಯಲೇಬೇಕಂತ ಒತ್ತಡ. ಅಂಕದ ಹುಡುಕಾಟದಲ್ಲಿ ಆಟಗಾರ್ತಿ ಹದಿನೇಳು 12 ಮಧ್ಯ ಪಂದ್ಯ. ಮತ್ತೊಂದು ಬಲಿಷ್ಠವಾದಂತ ಟ್ಯಾಕಲ್ ಆಗ್ತಾ ಇದೆ. 18-12 ಮಧ್ಯ ಪಂದ್ಯ. 6 ಅಂಕದ ಮುನ್ನಡೆಯೊಂದಿಗೆ ರಾಣೆಬೆನ್ನೂರು. ಸೆಕೆಂಡ್ ಹಾಫ್ ಫಸ್ಟ್ ಟೈಮ್ ಔಟ್. ಫಾರ್ ಲಾಸ್ಟ್ ಅಂಡ್ ಫೈನಲ್ ಕಾಲ್, ಪ್ರೋಗ್ರೆಸ್ ವರ್ಸಸ್ ಹಿಂದೋಗಿ. ದಯವಿಟ್ಟು 2 ತಂಡದ ನಾಯಕರೇ ಬೇಗನೆ ಅಂಕಣಕ್ಕೆ ಅಣಿಯಾಗಬೇಕು. Progress Arad, Shindogi. Both the team captains, please come to the court. This is the last and final call. 18-12 ಮಧ್ಯ ಪಂದ್ಯ. 18-12 6 ಅಂಕದ ಮುನ್ನಡೆಯೊಂದಿಗೆ ರಾಣೆಬೆನ್ನೂರು ತಂಡ ನಿಧಾನಗತಿಯಲ್ಲಿ ಮುಂದೆ ಸಾಗ್ತಾ ಇದೆ. Last 3 minutes go. शेवटची 3 मिनिट. ಮತ್ತೊಮ್ಮೆ ಚಂಡೀಗಢ ತಂಡದ ಆಟಗಾರ್ತಿ ದಾಳಿ ಭಾಗದಲ್ಲಿ ಅಂಕದ ಹುಡುಕಾಟದಲ್ಲಿ ನಿರಂತರವಾಗಿ ಸಾಕ್ತಕ್ಕಂಥ ಆಟಗಾರ್ತಿಯರು. ಆದರೂ ಕೂಡ ಯಾವುದೇ ಸುಲಭದ ಅಂಕವನ್ನ ಬಿಟ್ಕೊಡ್ತಾ ಇಲ್ಲ ರಾಣೆಬೆನ್ನೂರು ತಂಡದ ಆಟಗಾರ್ತಿಯರು. 18-12 ಮಧ್ಯ ಪಂದ್ಯ. ಮತ್ತೊಂದು ಅದ್ಭುತವಾದಂತ ಟ್ಯಾಕಲ್ ಆಗ್ತಾ ಇದೆ. ಇದು ಉತ್ತರ ಕರ್ನಾಟಕದ ಶಕ್ತಿ. ಕೊನೆ 2 ನಿಮಿಷ. ಥರ್ಡ್ ರೈಟ್ ಡಿಸೈಡ್ ರೈಟ್. ಸೂಪರ್ ಟೇಕಲ್ ಆನ್. ದಾಳಿ ಇದೆ ರಾಣೆಬೆನ್ನೂರು ತಂಡದ ಆಟಗಾರ್ತಿಗೆ.
ಅಂಕ ಪಡೆಯಲೇಬೇಕಂತ ಒತ್ತಡ, ಕಾದು ನೋಡುವ ನಿರೀಕ್ಷೆಗೂ ಮೀರಿ ಜನಸಾಗರ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಕಾದು ನೋಡುವ ಕ್ಷಣಗಳಲ್ಲಿ ಮತ್ತೆರಡು ಅಂಕಗಳ ಸಂಪಾದನೆ. ಚಂಡೀಗಢ ತಂಡ ಅಂತಿಮ ಕ್ಷಣಾರ್ಧದಲ್ಲಿ ಸಂಕಟಕ್ಕೆ ಸಿಲುಕ್ತಾ ಇದೆ. ಕೊನೆಯ ಆಟಗಾರ್ತಿ ಅಂಕ ಪಡೆಯಲೇಬೇಕಂತ ಒತ್ತಡ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಪಂದ್ಯಾಟಕ್ಕೆ ವಿಶೇಷ ಆಹ್ವಾನಿತರಾಗಿ ಚೆನ್ನಮ್ಮ ಕಿತ್ತೂರು ವಿಧಾನಸಭಾ ಮತಕ್ಷೇತ್ರದ ಜನಪರ ಕಾಳಜಿಯುಳ್ಳಂತ ಜನನಾಯಕರು, ಈ ಭಾಗದ ಅಭಿವೃದ್ಧಿಯ ಹರಿಕಾರರು, ಜನಪ್ರಿಯ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಪಂದ್ಯ ಕೊನೆ ಹಂತಕ್ಕೆ ಸಾಗ್ತಾ ಇದೆ. ಅಂತಿಮ ಕ್ಷಣಾರ್ಧದಲ್ಲಿ ಮತ್ತೊಂದು ಗಣಗಾರ ದಾಳಿ. ಎಸ್, ಒಂದು ಸೂಪರ್ ಅಲ್ಲ, ನೀವೆಲ್ಲ ಸಾಥ್ ನೀಡ್ಬೇಕು ಮ್ಯಾಚ್ ಮುಗಿಯೋರ್ಗೆ. ನಮ್ಮ RCB ಫ್ಯಾನ್ಸ್ ಎಷ್ಟು ಜನ ಇದೀವಿ? ಈ ಕಡೆ ಧಾರಾವಾಹಿ ಫ್ಯಾನ್ಸ್, RCB ಫ್ಯಾನ್ಸ್. ಓಕೆ, ಮ್ಯಾಚ್ ಮುಗಿಯುವವರೆಗೆ ಯಾರೂ ಹೋಗ್ಬಾರ್ದು. ಹುಡುಗರು ನಿಮ್ಮ ದೋಸ್ತರಿಗೆಲ್ಲ ಫೋನ್ ಹಚ್ಚಾಡ್ರಪ್ಪ, ಕಬಡ್ಡಿ ಇವತ್ತು ಮುಗಿಸೋರ್ದಾರಂತ. ಇಪ್ಪತ್ತೇಳು 12 the last and final call. Progress Arab Shindogi, both the team captains please come to the court. This is the last and final call. Yes, ಪಂದ್ಯ ಸಂಪೂರ್ಣ ಕೊನೆ ಹಂತದಲ್ಲಿ. Yes, match is over, win by Rana.